ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಎಸ್.ವಿ.ಎನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಅಮ್ಮನ ಊರಿಗೆ ಹೋಗಿದ್ದೆ ಮೊನ್ನೆ. ಅಮ್ಮನ ಕೈ ತೋಟ ಹೇಗಿದೆ ಅಂತೇಳಿ ತೋರಿಸ್ತೀನಿ ನೋಡಿ. ಮೊದಲಿಗೆ ಇಲ್ಲಿ ಬೆಂಡೆಕಾಯಿ ಗಿಡಗಳನ್ನು ಹಾಕಿದ್ದಾರೆ ಅಮ್ಮ. 1 2 3 ಲೈನ್ ಹಾಕಿದ್ದಾರೆ. ಇನ್ನು ಊರಿಗೆ ಹೋಗೋದಿತ್ತು, ಅದಕ್ಕೆ ಬೆಂಡೆಕಾಯಿ ಎಲ್ಲ ಕಿತ್ತಿದ್ರು ಅಪ್ಪ. ಕಟ್ ಮಾಡ್ಕೊಂಡು ಬಂದಿದ್ದರು. ಕೋತಿ ತುಂಬ ಕಾಟ ಕೊಡ್ತವೆ, ಗಿಡ ಕೂಡ ಕಿತ್ಕೊಂಡು ತಿಂದ್ಬಿಡ್ತವೆ. ಹಾಗಾಗಿ ಕೋತಿನ ಉಳಿಸಲ್ಲ ಅಂತೇಳ್ಬಿಟ್ಟು ಅಪ್ಪ ಬೆಂಡೆಕಾಯಿ ಹರಿದಿಟ್ಟಿದ್ರು. ಇನ್ನು ಅದಾದ ನಂತರ ಹಾಗಲಕಾಯಿ ಬಳ್ಳಿ ನೋಡಿದ್ವಿ. ಇದು ಟೊಮೊಟೊ ಗಿಡ ಚಿಕ್ಕದಾಗಿದೆ ಇನ್ನೂ ಎಲ್ಲನೂ. ಬೆಂಡೆಕಾಯಿ ಚೌಳಿಕಾಯಿ ಬಿಟ್ಟಿತ್ತು. ಚೌಳಿಕಾಯಿ ಗಿಡ ಕೂಡ ಕಿತ್ಕೊಂಡು ತಿನ್ನುತ್ತೆ ಅಂತೆ ಕೋತಿ. ಅದಕ್ಕೆ ಏನು ಮಾಡ್ತಾರೆ, ಎಲ್ಲಿಗಾದ್ರೂ ಊರಿಗೆ ಹೋಗೋದಿದ್ರೆ ಮೊದಲೇ ಕಟ್ ಮಾಡಿ ಇಟ್ಕೊಂಡ್ಬಿಡ್ತಾರೆ ತರಕಾರಿಗಳೆಲ್ಲನೂ. ಇದು ಕೊತ್ತಂಬರಿ ಚಿಕ್ಕದಾಗಿದೆ, ಇನ್ನು ನಾಟಿ 1 2 ಎಲೆ ಬಿಟ್ಟಿದೆ ಅಷ್ಟೇ. ಇದು ಚಪ್ಪರದ ಅವರೆಕಾಯಿ ಬಳ್ಳಿ. ತೆಂಗಿನ ಗಿಡಕ್ಕೆ ಹಬ್ಕೊಂಡ್ಬಿಟ್ಟಿದೆ ಚಪ್ಪರದ ಅವರೆಕಾಯಿ ಮತ್ತು ಹೀರೆಕಾಯಿ ಬಳ್ಳಿ ಎರಡೂ. ಇದು ಕೂಡ ಚಪ್ಪರದ ಅವರೆಕಾಯಿ ಬಳ್ಳಿ ನೋಡಿ. ಎಷ್ಟು ಮಳೆ ಅವಾಗವಾಗ ಬರ್ತಾ ಇರುತ್ತೆ. ಅಮ್ಮನೂರ ಕಡೆ ಏನೂ ಕಟ್ಟಾಗಿಲ್ಲ ಮಳೆ. ಇದು ರೇಷ್ಮೆ ಹೂವಿನ ಗಿಡ. ಇದು ಬದನೆಕಾಯಿ ಗಿಡ ಚಿಕ್ಕದಾಗಿದೆ, ಬದನೆಕಾಯಿ ಗಿಡ. ಆಮೇಲೆ ಟೊಮೊಟೊ ಗಿಡ. ಇದು ನಿಂಬೆಹಣ್ಣಿನ ಗಿಡ ನೋಡಿ. ಇದು ನಿಂಬೆಹಣ್ಣಿನ ಗಿಡ ಒಂದಿದೆ. ಇದು ಕರಿಬೇವಿನ ಗಿಡ. ಇದು ಮಾವಿನಕಾಯಿ, ಅದು ಉಪ್ಪಿನಕಾಯಿ ಹಾಕ್ತಾರಲ್ಲೋ ಆ ಮಾವಿನಕಾಯಿ ಗಿಡ ಅದು. ಇದು ಹಾಗಲಕಾಯಿ ಬಳ್ಳಿ. ಇದು ಪಾಲಕ್ ಸೊಪ್ಪು ಎಲ್ಲ ಖಾಲಿ ಆಗಿತ್ತು, ಮತ್ತೆ ಹಾಕ್ತಾ ಇದ್ದಾರೆ ಹೊಸದಾಗಿ ಎಲ್ಲನೂ ತರಕಾರಿ. ಇದು ಬದನೆಕಾಯಿ ಗಿಡ. ಒಂದು ಗಿಡ ಮಾತ್ರ ದೊಡ್ಡದಾಗಿದೆ, ಕಾಯಿ ಬಿಡ್ತಾ ಇದೆ ನೋಡಿ. ಹೂವು ಇದೆ, ಕಾಯಿ ಇದೆ ಈ ಗಿಡದಲ್ಲಿ. ಉಳಿದಿರೋ ಹಾಗಲಕಾಯಿ ಕೂಡ ಇದೆ ಇಲ್ಲಿ ಒಳಗಡೆ. ಇದು ಮೆಣಸಿನ್ಕಾಯಿ ಗಿಡ, ಇನ್ನೂ ಚಿಕ್ಕದಾಗಿದೆ ಎಲ್ಲನೂ. ಇವಾಗ ತಾನೇ ನಾಟಿ ಮಾಡಿದ್ದಾರೆ, ಸ್ವಲ್ಪ ದಿನ ಆಗಿದೆ. ಇವೆಲ್ಲ ತೆಂಗಿನ ಮರಗಳು, ತೆಂಗಿನ ಮರ ಅಪ್ಪ ಹಾಕಿರೋದು ತೆಂಗಿನ ಮರಗಳೆಲ್ಲ. ಇದು ಸೀತಾಫಲ ಗಿಡ. ಸೀತಾಫಲ ಗಿಡ 3 ಇದೆ. ಮನೆ ಹಿಂದ್ಗಡೆ 1 ಗಿಡ ಇದೆ, ಮನೆ ಮುಂದ್ಗಡೆ 2 ಗಿಡಗಳು ಇದೆ ಸೀತಾಫಲದ್ದು. ಇದು ಮಾವಿನ ಹಣ್ಣು ನಾವೆಲ್ಲ ತಿಂದ್ವಲ್ವಾ. ಈ ವರ್ಷ ತುಂಬ ಹಣ್ಣು ಬಿಟ್ಟಿತ್ತು. ನಮ್ಮ ಮನೆಯಲ್ಲಿ ಕುಟುಂಬದಲ್ಲಿ 20 ಜನಕ್ಕಿಂತ ಜಾಸ್ತಿ ಇದ್ದೇವೆ. ಅಷ್ಟು ಜನಕ್ಕೂ ತಿಂದು ಅಕ್ಕಪಕ್ಕದ ಮನೆಯವರಿಗೆಲ್ಲ ಕೊಟ್ಟಿದ್ದರು. ಅಷ್ಟೊಂದು ಮಾವಿನ ಹಣ್ಣು ಬಿಟ್ಟಿತ್ತು ನೋಡಿ. ತೆಂಗಿನ ಮರ ಕಾಯಿ ಆಗಿದ್ದಾವೆ. ಎಳ್ನೀರೆಲ್ಲ ಕುಡಿತೀವಿ ಊರಿಗೆ ಹೋದಾಗ. ಒಂದು 10 ತೆಂಗಿನ ಮರಗಳಿದೆ ಅಂದ್ಕೊಂಡಿದ್ದೀನಿ. ಒಂದು 10 ಇದೆ ತೆಂಗಿನ ಗಿಡ ಎಲ್ಲ ಅಪ್ಪ ಬೆಳೆಸಿದ್ದಾರೆ, ಇರಲಿ ಅಂತ ಹೇಳ್ಬಿಟ್ಟು. ಇದು ನೋಡಿ, ಇದು ಸಪೋಟ ಗಿಡ. ಸಪೋಟ ಇವಾಗ ಇನ್ನೂ ಸ್ಟಾರ್ಟ್ ಆಗ್ತಾ ಇದೆ. ಹೂವು ಕಾಯಿ ಬಿಡ್ತಾ ಇದೆ ಚಿಕ್ಕದಾಗಿ. ಇದು ಕೂಡ ಸೀತಾಫಲ ಗಿಡನೇ ನೋಡಿ, ಕಾಯಿ ಆಗಿದೆ. ಸೀತಾಫಲ ಕಾಯಿ ಆಗಿದ್ದಾವೆ, ದೊಡ್ಡದಾಗಿದ್ದಾವೆ ಕಾಯಿ ಆವಾಗಲೇ. ಮತ್ತು ಇದ್ರ ಪಕ್ಕದಲ್ಲೇನೋ ಒಂದು ಸೀಬೆ ಗಿಡ ಇದೆ ಚಿಕ್ಕದು. ಅದು ನೋಡಿ, ಇಲ್ಲಿ 2 ಕಾಯಿ ಬಿಟ್ಟಿದೆ ಅಷ್ಟೇ. 2 ಕಾಯಿ ಬಿಟ್ಟಿದೆ, ತೋರಿಸ್ತೀನಿ ನೋಡಿ. ಸೀಬೆ ಗಿಡ, ಸೀಬೆಕಾಯಿ ಬಿಟ್ಟಿದೆ 2. ಮೇಲ್ಗಡೆ ತುಂಬ ಚಿಕ್ಕದಾಗಿದೆ ಇನ್ನು ಗಿಡ. ಇದು ಅದೇ ಸಪೋಟ. ಇಲ್ಲಿ ಕೂಡ ಒಂದು ಸೀಬೆ ಗಿಡ ಇದೆ. ಹಾಗೆ ಇದು ದಾಳಿಂಬೆ ಗಿಡ. ಇದಕ್ಕೇನೆ ದಾಳಿಂಬೆ ಗಿಡದೊಳಗಡೆನೆ ಚಪ್ಪರದ ಅವರೆಕಾಯಿ ಬಳ್ಳಿ ಕೂಡ ಹಬ್ಕೊಂಡ್ಬಿಟ್ಟಿದೆ. ಪಕ್ಕದಲ್ಲೇ ಹುಳಿ ಸೊಪ್ಪು ನೋಡಿ. ದಾಳಿಂಬೆ ಹೂವು ತುಂಬ ಬಿಟ್ಟಿದೆ, ಇನ್ನೂ ಕಾಯಿ ಆಗಿಲ್ಲ ನೋಡಿ. ಚಪ್ಪರದ ಅವರೆಕಾಯಿ ಬಳ್ಳಿ ಅದರೊಳಗಡೆನೆ ಹಬ್ಕೊಂಡ್ಬಿಟ್ಟಿದೆ. ದಾಳಿಂಬೆ ಹೂವು ಬಿಟ್ಟಿದೆ, ಇನ್ನೂ ಕಾಯಿ ಆಗಿಲ್ಲ. ಸೀಸನ್ ಇನ್ಮೇಲೆ ಸ್ಟಾರ್ಟ್ ಆಗುತ್ತಲ್ವ. ಇದು ನೋಡಿ ಸಪೋಟ ಗಿಡ. ಕಾಯಿ ಚಿಕ್ಕದಾಗಿ ಕಾಯಿಗಳಾಗಿದೆ ನೋಡಿ. ತೋರಿಸ್ತೀನಿ ಇವಾಗ ಜೂಮ್ ಮಾಡಿ. ಈ ಸಪೋಟ ಗಿಡ ತುಂಬ ಅಂದರೆ ತುಂಬ ಕಾಯಿ ಬಿಡುತ್ತೆ, ತುಂಬ ಹಣ್ಣಾಗುತ್ತೆ. ಎಲ್ರಿಗೂ ಸಾಕಾಗಬೇಕು. ನಮ್ಮ ಮನೇಲಿರೋ ಎಲ್ರಿಗೂ ತಿಂದು ಸಾಕಾಗೋಷ್ಟು ಬಿಡುತ್ತೆ ಹಣ್ಣು. ಬಟ್ ಕೋತಿಗಳು ಬಿಡೋದೇ ಇಲ್ಲ. ಡೈಲಿ ಬೆಳಗ್ಗೆ ಬರುತ್ತೆ, ಏನೇನು ಹಣ್ಣು ಸಿಗುತ್ತೆ, ತರಕಾರಿ ಸಿಗುತ್ತೆ, ಎಲ್ಲ ಕಿತ್ಕೊಂಡು ತಿಂದು ಹೋಗ್ಬಿಡುತ್ತೆ. ಇದು ಇನ್ನೊಂದು ಇದು ಸೀತಾಫಲ 3 ಆಯ್ತಲ್ವ ನೋಡಿ. 3 ಗಿಡ ಇದೆ ಸೀತಾಫಲ. ಇದು ಕೂಡ ಚೆನ್ನಾಗಿ ಕಾಯಿ ಬಿಟ್ಟಿದೆ, ದಪ್ಪ ಆಗಿದೆ ಕಾಯಿ ಆಲ್ರೆಡಿ. ಇನ್ನು ಸ್ವಲ್ಪ ದಿನದಲ್ಲಿ ಹಣ್ಣಾಗ್ಬೋದು ಇದು ಸೀತಾಫಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ರಿಗೂ ಹೇಗಿತ್ತು ಕಮೆಂಟ್